ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗವನ್ನು ದಾಟಿ ವಿಶ್ವದ ಗಮನ ಸೆಳೆದ ನಮ್ಮ ಕನ್ನಡದ ಹೆಮ್ಮೆ. ಹೌದು ಗೆಳೆಯರೆ, ಕನ್ನಡ ಚಿತ್ರರಂಗದ ಹೆಸರನ್ನು ವಿಶ್ವದಾದ್ಯಂತ ಕೇಳಿಸುವಂತೆ ಮಾಡಿದ ನಟರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆಸರು ಮುಂದಿದೆ. ಒಂದು ಕಾಲದಲ್ಲಿ ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಪರಿಚಯವಾಗಿದ್ದ ಯಶ್ ಇಂದು ಭಾರತೀಯ ಚಿತ್ರರಂಗ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಯಶ್ ಅವರ ನಿಜವಾದ ಹೆಸರು ನೋಡೋದಂದರೆ ನವೀನ್ ಕುಮಾರ್ ಗೌಡ. ಸರಳ ಕುಟುಂಬದಿಂದ ಬಂದ ಇವರು ನಟನಾಗಬೇಕು ಎಂಬ ಕನಸನ್ನು ಹೊತ್ತು ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟರು. ಆರಂಭದಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮತ್ತು ಕಿರುತೆರೆಯ ಮೂಲಕ ತಮ್ಮ ಪ್ರಯಾಣವನ್ನು ಶುರು ಮಾಡಿದ ಯಶ್ ಅವರು ತಮ್ಮ ಪ್ರತಿಭೆ ಮತ್ತು ಪರಿಶ್ರಮದಿಂದ ನಿಧಾನವಾಗಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಆದರೆ ಯಶ್ ಅವರ ಜೀವನದಲ್ಲಿ ದೊಡ್ಡ ತಿರುವು ತಂದ ಸಿನಿಮಾ ಎಂದರೆ KGF ಸಿನಿಮಾದಲ್ಲಿ ರಾಕಿ ಬಾಯ್ ಪಾತ್ರದಲ್ಲಿ ಯಶ್ ಕಾಣಿಸಿಕೊಂಡ ರೀತಿ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಮೋಡಿ ಮಾಡಿತು. ಸಿನಿಮಾದ ಡೈಲಾಗ್ ಆಗಲಿ, ಸ್ಟೈಲ್ ಆಗಲಿ, ಆ್ಯಕ್ಷನ್ ಮತ್ತು ಯಶ್ ಅವರ ಅಭಿನಯ ದೇಶದಾದ್ಯಂತ ಭಾರೀ ಸಂಚಲನ ಸೃಷ್ಟಿಸಿತು. KGF 2 ಬಿಡುಗಡೆಯಾದ ನಂತರ ಯಶ್ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು. ಕನ್ನಡ ಸಿನಿಮಾ ಒಂದು ಜಾಗತಿಕ ಮಟ್ಟದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆಯಾಗಲು ಯಶ್ ಪ್ರಮುಖ ಕಾರಣವಾದರು. ಯಶ್ ಅವರ ವಿಶೇಷತೆ ಕೇವಲ ಅವರ ಸ್ಟಾರ್ಡಮ್ ಅಲ್ಲ, ತಮ್ಮ ಬೇರುಗಳನ್ನು ಮರೆಯದೆ ಕನ್ನಡ ಭಾಷೆ ಮತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸುವುದು ಅವರ ಅಭಿಮಾನಿಗಳಲ್ಲಿ ಇನ್ನಷ್ಟು ಗೌರವವನ್ನು ಮೂಡಿಸಿತು. ಇಂದು ಯಶ್ ಅವರನ್ನು ಕೇವಲ ಕನ್ನಡದ ನಟ ಎಂದು ಹೇಳುವುದಕ್ಕಿಂತ ಭಾರತೀಯ ಚಿತ್ರರಂಗದ ಜಾಗತಿಕ ಮುಖಗಳಲ್ಲಿ ಒಬ್ಬರು ಎಂದು ಹೇಳಬಹುದು. ಒಬ್ಬ ಸಾಮಾನ್ಯ ಹುಡುಗನಿಂದ ರಾಕಿಂಗ್ ಸ್ಟಾರ್ ಯಶ್ ಆಗಿ ಅಲ್ಲಿಂದ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೆದ ಯಶ್ ಅವರ ಪಯಣ ನಿಜಕ್ಕೂ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದೆ. ಕನ್ನಡ ಚಿತ್ರರಂಗದ ಗಡಿಯನ್ನು ದಾಟಿ ಕನ್ನಡದ ಪ್ರತಿಭೆಯನ್ನು ವಿಶ್ವದ ವೇದಿಕೆಗೆ ಕೊಂಡೊಯ್ದ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಕನ್ನಡಿಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ಫ್ರೆಂಡ್ಸ್, ಯಶ್ ಅವರು ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ಇವತ್ತು ದೊಡ್ಡ ಮಟ್ಟದಾಗಿ ತಮ್ಮ ಹೆಸರನ್ನು ಗಳಿಸಲು ಅವರ ಪ್ರಯತ್ನವೇ ಇಂದು ಯಶಸ್ಸಿಗೆ ಕಾರಣವಾಗಿದೆ. ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಬೇಕಾಗದ್ದೊಂದೇ, ಇಲ್ಲಿ ಬಡವರಾಗಿ ಹುಟ್ಟಿದ್ದು ನಂಬುದು ತಪ್ಪಲ್ಲ, ಆದರೆ ಬಡವರಾಗಿ ಸಾಯುವುದು ನಂಬುದು ದೊಡ್ಡ ತಪ್ಪು. ಸೊ ಅದಕ್ಕಾಗಿ ಎಲ್ಲರೂ ಕೂಡ ನಾವು ಪ್ರಯತ್ನವನ್ನು ಪಟ್ಟರೆ ನಾವು ದೊಡ್ಡದಾಗಿ ಹೆಸರನ್ನು ಗಳಿಸ್ಬೋದು. ಸೊ ಇದೇ ಥರ ನಿಮಗೆ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಹಾಗೆ ನಿಮ್ಮ ಮೆಚ್ಚಿನ ನಟ ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.